ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಅನುನಿತ್ಯ ಸ್ನಾನ ಮಾಡುವಂತಹ ಮಹಿಳೆಯರು ಪುರುಷರು ಖಂಡಿತವಾಗಲೂ ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ವಾರದಲ್ಲಿ ಪುರುಷರು ಯಾವ ದಿವಸ ತಲೆಗೆ ಸ್ನಾನ ಮಾಡಬೇಕು, ಮಹಿಳೆಯರು ಯಾವ ದಿವಸ ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಕೆಲವು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಸ್ನಾನ ಮಾಡುವಂಥ ವಿಧಿವಿಧಾನಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ಸ್ನಾನ ಮಾಡುವುದಕ್ಕೆ ಮಹಿಳೆಯರು ಅಥವಾ ಪುರುಷರು ಸ್ನಾನದ ಕೊಠಡಿಗೆ ಹೋದಾಗ ದಂತಧಾವನ ಮಾಡಿಕೊಂಡು ಅಂದರೆ ಹಲ್ಲುಜ್ಜಿಕೊಂಡು ಡೈರೆಕ್ಟಾಗಿ ಸ್ನಾನ ಮಾಡಬಾರದು. ಬಕೆಟ್ಟಲ್ಲಿರುವಂತಹ ನೀರನ್ನು ಜಗ್ಗಲ್ಲಿ ತಗೊಂಡು ಆ ನೀರನ್ನು 3 ಬಾರಿ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಎಂದು ಈ ನದಿ ದೇವತೆಗಳನ್ನು ಸ್ಮರಣೆ ಮಾಡಬೇಕು. ಗಂಗಾ, ಯಮುನಾ, ನರ್ಮದಾ, ಸಿಂಧು, ಕಾವೇರಿ ಈ ನದಿ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಈ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದಷ್ಟು ಫಲ ನಮಗೆ ಸಿಗುತ್ತೆ ಅಂತ ಋಷಿಗಳು ತಿಳಿಸ್ಕೊಟ್ಟಿದ್ದಾರೆ. ಸ್ನಾನ ಮಾಡುವುದಕ್ಕಿಂತ ಮುಂಚೆ 3 ಸಲ ನೀರು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಕಾಲ ಮೇಲೆ ನೀರು ಹಟ್ಕೋಬೇಕು. 2ನೇ ಸಲ ಜಗ್ಗಲ್ ನೀರು ತಗೊಂಡು ಭುಜಗಳ ಮೇಲೆ ನೀರು ಹಟ್ಕೊಳ್ಬೇಕು. 3ನೇ ಸಲ ಜಗ್ಗಲ್ ನೀರು ತಗೊಂಡು ತಲೆ ಮೇಲೆ ಹಟ್ಕೊಳ್ಬೇಕು. ಈ ಶ್ಲೋಕ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ನೀವು ಈ ಶ್ಲೋಕ ಕಲ್ತ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಸಾಕು. ಕೆಲವರು ಇಲ್ಲ ಸ್ವಾಮಿ ಈ ಶ್ಲೋಕ ಕಲ್ತ್ಕೊಳ್ಳೋದಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ, ನಮ್ಗೆ ಬಾಯಿ ತಿರುಗೋದಿಲ್ಲ ಅಂದರೆ ಗಂಗಾ ಭವಾನಿ ಗಂಗಾ ಭವಾನಿ ಗಂಗಾ ಭವಾನಿ ಎಂದು ಗಂಗಾ ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ತಲೆ ಮೇಲೆ ನೀರು ಪ್ರೋಕ್ಷಣೆ ಮಾಡಿಕೊಳ್ಳಿ. ಅಥವಾ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಪುಂಡರೀಕಾಕ್ಷಾಯ ನಮಃ ಎಂದು ತಲೆ ಮೇಲೆ ನೀರು ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ಸ್ನಾನ ಮಾಡಬೇಕು. ಮುಖ್ಯವಾಗಿ ಪುರುಷರು ಸ್ನಾನ ಮಾಡುವಾಗ ದಿಗಂಬರ ಸ್ನಾನ ಯಾವುದೇ ಕಾರಣಕ್ಕೂ ಮಾಡಬಾರದು. ಅಂದರೆ ಪೂರ್ತಿಯಾಗಿ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಸ್ನಾನ ಮಾಡಬಾರದು. ಸೊಂಟಕ್ಕೆ ಒಂದು ವಸ್ತ್ರವನ್ನು ಸುತ್ತಿಕೊಂಡು ಪುರುಷರು ಸ್ನಾನ ಮಾಡಬೇಕು. ದಿಗಂಬರ ಸ್ನಾನ ಮಾಡಿದರೆ ಗಂಗಾ ಮಾತೆಯ ಆಗ್ರಹಕ್ಕೆ ಗುರಿಯಾಗುತ್ತೇವೆ. ಪುರುಷರು ಸ್ನಾನ ಮಾಡುವಾಗ ಸೊಂಟಕ್ಕೆ ಒಂದು ವಸ್ತ್ರವನ್ನು ಸುತ್ತಿಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಮಹಿಳೆಯರು ಪುರುಷರು ಎಲ್ಲರೂ ಸಾಧಾರಣವಾಗಿ ಮಾಡುವಂತಹ ದೊಡ್ಡ ತಪ್ಪು ಯಾವುದಪ್ಪ ಅಂದರೆ ಸೊಂಟಕ್ಕೆ ಒಂದು ವಸ್ತ್ರವನ್ನು ಸುತ್ತಕೊಂಡು ಮನೆ ಒಳಗಡೆ ಬಂದುಬಿಡ್ತಾರೆ. ಆ ನೀರು ಮನೆಯೆಲ್ಲ ಸೋರ್ತಾ ಇರುತ್ತೆ. ತೇವದ ಕಾಲಿಂದ ಮನೆಯಲ್ಲಿ ಓಡಾಡಿದರೆ ಅಲಕ್ಷ್ಮೀಕರ ದರಿದ್ರ ದೇವತೆ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ, ಲಕ್ಷ್ಮೀ ದೇವಿಯ ಮನೆಯನ್ನು ಬಿಟ್ಟು ಹೋಗ್ತಾಳೆ ಅಂತ ದೇವಿ ಭಾಗವತದಲ್ಲಿ ವ್ಯಾಸ ಮಹರ್ಷಿಗಳೇ ತಿಳಿಸ್ಕೊಟ್ಟಿದ್ದಾರೆ. ಆದ ಕಾರಣ ಸ್ನಾನ ಮುಗಿದ ನಂತರ ಬಾತ್ರೂಮ್ ಮುಂದ್ಗಡೆ ಒಂದು ಮ್ಯಾಟ್ ಹಾಕ್ಕೊಳ್ಳಿ, ಕ್ಲೀನಾಗಿ ಕಾಲು ಒರೆಸ್ಕೊಂಡು ಮನೆ ಒಳಗಡೆ ಬರಬೇಕು. ಅಷ್ಟೇ ವಿನಃ ತೇವದ ಕಾಲಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಓಡಾಡಬಾರದು ಅಂತ ಋಷಿಗಳು ಹೇಳಿದ್ದಾರೆ. ಅದೇ ರೀತಿಯಾಗಿ ಸ್ನಾನ ಮಾಡಿದ ನಂತರ ಉಗುರುಗಳನ್ನು ಕತ್ತರಿಸಬಾರದು. ಅಂದರೆ ಸ್ನಾನ ಮಾಡಿದ ನಂತರ ನೇಲ್ಸ್ ಕಟ್ ಮಾಡಿಕೊಳ್ಳಬಾರದು. ನೇಲ್ಸ್ ಕಟ್ ಮಾಡಿಕೊಂಡು ತದನಂತರ ಸ್ನಾನ ಮಾಡಬೇಕು. ವಾರದಲ್ಲಿ ನಾವು ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿವಸ ಯಾವುದೇ ಕಾರಣಕ್ಕೂ ನೇಲ್ಸ್ ಕಟ್ ಮಾಡಿಕೊಳ್ಳಬಾರದು. ಅಮಾವಾಸ್ಯ ದಿವಸ ನೇಲ್ಸ್ ಕಟ್ ಮಾಡಿಕೊಳ್ಳಬಾರದು. ಸೋಮವಾರ, ಬುಧವಾರ, ಗುರುವಾರ, ಶನಿವಾರ ನೇಲ್ಸ್ ಕಟ್ ಮಾಡಿಕೊಂಡು ತದನಂತರ ನಾವು ಸ್ನಾನ ಮಾಡಬೇಕೇ ವಿನಃ ಸ್ನಾನ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ನೇಲ್ಸ್ ಅನ್ನು ಕಟ್ ಮಾಡಿಕೊಳ್ಳಬಾರದು. ಪುರುಷರು ಅನುನಿತ್ಯ ತಲೆ ಸ್ನಾನ ಮಾಡಬೇಕು. ಅಂದರೆ ವಾರದಲ್ಲಿ 7 ದಿವಸನೂ ತಲೆಗೆ ಸ್ನಾನ ಮಾಡಿಕೊಳ್ಳಬೇಕು. ಸ್ನಾನ ಮಾಡಿದ ನಂತರ ಪರಿಶುಭ್ರವಾದ ವಸ್ತ್ರಗಳನ್ನು ಧರಿಸಿ ದೇವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ದೀಪ ಬೆಳಗಿಸಿ ದೇವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊತೀವಲ್ವಾ. ತದನಂತರ ನಾವು ಆಫೀಸ್ಗಳಿಗೆ ಕೆಲಸಗಳಿಗೆ ಹೋಗ್ತೀವಿ. ಮತ್ತೆ ಸಂಜೆ ಮನೆಗೆ ಬಂದಾಗ ಸ್ನಾನ ಮಾಡಬೇಕಾ ಸ್ವಾಮಿ ಅಂದರೆ ಖಂಡಿತವಾಗಲೂ ಮತ್ತೆ ಸಂಜೆ ಮನೆಗೆ ಬಂದಾಗ ತಲೆ ಸ್ನಾನ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಚಪ್ಪಲಿ ಶೂ ಹಾಕ್ಕೊಂಡು ಹೊರಗಡೆ ಎಲ್ಲ ಓಡಾಡಿರ್ತೀವಿ. ಆಫೀಸಲ್ಲಿ ಎಷ್ಟೋ ಜನ ಬಂದು ಹಾಯ್ ಸರ್ ಹೌ ಆರ್ ಯು ಅಂತ ಶೇಕ್ ಹ್ಯಾಂಡ್ ಕೊಟ್ಟಿರ್ತಾರೆ. ನಾವು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟಿರ್ತೀವಿ. ಅವ್ರು ನಮ್ಮನ್ನು ಮುಟ್ಕೊಂಡವರಿಗೆ ಸೂತ್ಕ ಇದೆಯೋ ಗೊತ್ತಿಲ್ಲ, ಅವರು ಯಾರ್ಯಾರನ್ನು ಮುಟ್ಟಿದಾರೋ ಗೊತ್ತಿಲ್ಲ, ಅವರು ಆ ಕೈಯಿಂದ ಏನೇನನ್ನು ಮುಟ್ಕೊಂಡಿರ್ತಾರೋ ಗೊತ್ತಿಲ್ಲ, ಎಲ್ಲೆಲ್ಲಿ ಅವರು ಪರ್ಚ್ಕೊಂಡಿರ್ತಾರೋ ಗೊತ್ತಿಲ್ಲ. ಅದೇ ರೀತಿಯಾಗಿ ಮಹಿಳೆಯರು ಆಫೀಸಲ್ಲಿ ಮನೆಗೆ ದೂರ ಆಗಿ ಓಡಾಡಿರ್ತಾರೆ. ಅವ್ರನ್ನೆಲ್ಲ ನಾವು ಮುಟ್ಟಿರ್ತೀವಿ. ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದು ಸಂಜೆ ಮತ್ತೆ ನಾವು ದೇವ್ರ ಮನೆಯಲ್ಲಿ ಹೋಗಿ ಆ ಪೂಜಾ ವಸ್ತುಗಳನ್ನೆಲ್ಲ ಮುಟ್ಟಿ ಪೂಜೆ ಮಾಡುವುದು ಒಳ್ಳೆಯದಲ್ಲ. ಸಂಜೆ ಮತ್ತೆ ಖಂಡಿತವಾಗಲೂ ಸ್ನಾನ ಮಾಡಬೇಕು.
ಮತ್ತೆ ನಾವು ಸ್ನಾನ ಮಾಡಿದ್ರೆ ಮೈಯೆಲ್ಲ ಫ್ರೆಶ್ ಆಗಿರುತ್ತೆ. ಯಾಕಂದರೆ ಈ ಬೆವರು, ಈ ಸೆಕೆ, ಈ ವಾಸನೆ ಎಲ್ಲ ಇಲ್ದಿರ ಫ್ರೆಶ್ ಆಗ್ತೀವಿ. ನಾವು ಪೂಜೆ ಮಾಡಿಕೊಂಡು ಊಟ ಮಾಡ್ಕೊಂಡು ನಿದ್ದೆ ಮಾಡಿದ್ರೂ ಚೆನ್ನಾಗಿ ನಿದ್ದೆ ಬರುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಎಲ್ಲರೂ ನೆನ್ಪಿಟ್ಕೋಬೇಕು. ರಾತ್ರಿ 9 ಗಂಟೆ ಅನಂತರ ಬೆಳಗಿನ ಜಾವ 3 ಗಂಟೆ ಒಳಗಡೆ ಯಾವುದೇ ಕಾರಣಕ್ಕೂ ಮಹಿಳೆಯರು ಪುರುಷರು ಸ್ನಾನ ಮಾಡಬಾರದು. ಆ ರೀತಿ ಸ್ನಾನ ಮಾಡಿದರೆ ಅದು ರಾಕ್ಷಸ ಸ್ನಾನ ಆಗುತ್ತೆ. ರಾತ್ರಿ 9 ಗಂಟೆ ಅನಂತರ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬಾರದು. ಬೆಳಗ್ಗೆ ಸ್ನಾನ ಮಾಡಬೇಕಂದ್ರೆ 3 ಗಂಟೆ ಅನಂತರವೇ ಸ್ನಾನ ಮಾಡಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅತಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ಪಾದರಕ್ಷೆಗಳನ್ನು ಧರಿಸಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬಾರದು. ಅಂದರೆ ಕೆಲವರು ಬಾತ್ರೂಮಲ್ಲೇ ಚಪ್ಪಲಿ ಇಟ್ಕೊಂಡಿರ್ತಾರೆ. ಹೈಟೆಕ್ ಪದ್ಧತಿ ಅಲ್ವಾ ಈಗ. ಕೆಲವರು ಚಪ್ಪಲಿ ಹಾಕ್ಕೊಂಡೆ ಶವರಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಿದರೆ ಗಂಗಾ ಭವಾನಿಗೆ ಆಗ್ರಹ ಬರುತ್ತೆ. ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕ್ಕೊಂಡು ಸ್ನಾನ ಮಾಡಬಾರದು. ಮಾಮೂಲಿಯಾಗಿ ಪರಿಶುದ್ಧವಾಗಿ ಸ್ನಾನ ಮಾಡಬೇಕು. ಮಹಿಳೆಯರು ವಾರದಲ್ಲಿ ಯಾವ ದಿವಸ ತಲೆಗೆ ಸ್ನಾನ ಮಾಡಬೇಕಂದ್ರೆ ಮಹಿಳೆಯರು ವಾರದಲ್ಲಿ 1 ಬಾರಿ ಮಾತ್ರ ತಲೆಗೆ ಸ್ನಾನ ಮಾಡಬೇಕು, ಅಥವಾ 2 ಬಾರಿ ಸ್ನಾನ ಮಾಡ್ಬೋದು ಅಷ್ಟೇ ವಿನಃ ವಾರದಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯರು 3 ಬಾರಿ ತಲೆಗೆ ಸ್ನಾನ ಮಾಡಬಾರದು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರಪ್ಪ ಅಂದರೆ ಮಹಿಳೆಯರು ಶೋಭನ ಮುಗಿದ ನಂತರ ಬೆಡ್ರೂಮಿಂದ ಹೊರಗಡೆ ಬಂದು ಡೈರೆಕ್ಟಾಗಿ ದೇವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ದೀಪ ಬೆಳಗಿಸಿ ಪೂಜೆ ಮಾಡ್ಬೋದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾರಾದರೂ ದೊಡ್ಡ ಪಂಡಿತರಿದ್ದರೆ ಕೇಳಿ. ಆದರೆ ಈ ರೀತಿ ಮಾಡೋದಕ್ಕೆ ನಮ್ಗೆ ಮನಸ್ಸು ಒಪ್ಪೋದಿಲ್ಲ, ಸ್ವಲ್ಪ ಎಬ್ಬೆಟ್ಟಾಗಿರುತ್ತೆ. ಆದ ಕಾರಣ ಮಹಿಳೆಯರು ಮಾಮೂಲಿಯಾಗಿ ದೇಹ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಬೋದು. ಮಹಿಳೆಯರ ಪಾಪಡಿಯಲ್ಲಿ ಗಂಗಾ ಭವಾನಿ ವಾಸವಾಗಿರ್ತಾಳೆ. ಆದ ಕಾರಣ ಪಾಪಡಿಯಲ್ಲಿ ಸ್ವಲ್ಪ ಕುಂಕುಮ ಇಟ್ಕೊಂಡು ಮಹಿಳೆಯರು ಪೂಜೆ ಮಾಡಿಕೊಳ್ಳಬಹುದು. ಮಹಿಳೆಯರು ಇಲ್ಲೊಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋಬೇಕು. ತಲೆ ಸ್ನಾನ ಮಾಡಿದ ನಂತರ ಆ ಕೂದಲನ್ನು ಚೆನ್ನಾಗಿ ಒರೆಸ್ಕೋಬೇಕು. ಸಾಂಬ್ರಾಣಿ ಹಾಕಿ ಅಥವಾ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಜಡೆ ಹಾಕ್ಕೊಂಡು ಹೋಗಿ ಪೂಜಾ ಮಂದಿರದಲ್ಲಿ ಪೂಜೆ ಮಾಡಬೇಕು, ಅಥವಾ ಒಂದು ಕೊಪ್ಪು ಹಾಕ್ಕೊಂಡು ಪೂಜೆ ಮಾಡಬೇಕು. ಕೆಲವರು ಸ್ನಾನ ಮಾಡಿ ಆ ಜುಟ್ಟನ್ನು ಅದೇ ರೀತಿ ಬಿಟ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡೋಗಿ ಪೂಜೆ ಮಾಡ್ತಾ ಇರ್ತಾರೆ. ಆ ನೀರಿನ ಹನಿಗಳು ಪೂಜಾ ಮಂದಿರದಲ್ಲಿ ಸೋರ್ತಾ ಇರುತ್ತೆ. ಆ ರೀತಿ ಮಾಡಿದರೆ ಆ ಮನೆಯಲ್ಲಿ ದರಿದ್ರ ದೇವತೆ ಪ್ರವೇಶ ಮಾಡ್ತಾಳೆ, ಲಕ್ಷ್ಮೀ ದೇವಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಹಿಳೆಯರು ಸ್ನಾನ ಮಾಡಿದ ನಂತರ ಕೂದಲು ಇರ್ಪೋಚ್ಕೊಂಡು ದೇವಾಲಯಕ್ಕೆ ಹೋದರು, ಪೂಜಾ ಮಂದಿರದಲ್ಲಿ ಹೋಗಿ ಪೂಜೆ ಮಾಡಿದ್ರು, ಆ ಕೂದಲು ಕೆಳಗಡೆ ಬಿದ್ದರೆ ನೀವು ಮಾಡಿರುವಂತಹ ಪುಣ್ಯದ ಫಲ 3% ಹೊರಟೋಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. 100% ಪುಣ್ಯ ಇದೆಯಾ ಅಂದ್ಕೊಳ್ಳಿ. ನಿಮ್ಮ ಕೂದಲು 1-2 ದೇವಸ್ಥಾನದಲ್ಲಿ ಅಥವಾ ಪೂಜಾ ಮಂದಿರದಲ್ಲಿ ಕೆಳಗಡೆ ಬಿದ್ದರೆ 3% ಪುಣ್ಯ ಹೊರಟೋಗುತ್ತೆ, 97% ಪುಣ್ಯ ಇರುತ್ತೆ. ಮಾರನೇ ದಿವಸ ಇದೇ ರೀತಿ ಮಾಡಿ ಮತ್ತೆ ಕೂದಲು ದೇವ್ರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಉದುರಿದ್ರೆ ಮತ್ತೆ 3% ಲೆಸ್ ಆಗುತ್ತೆ. ಆದ ಕಾರಣ ಮಹಿಳೆಯರು ಖಂಡಿತವಾಗಲೂ ಜಡೆ ಹಾಕ್ಕೊಂಡೇ ಪೂಜೆ ಮಾಡಬೇಕು, ದೇವಾಲಯಕ್ಕೆ ಹೋಗಬೇಕು. ಮಹಿಳೆಯರು ದಹನ ಸಂಸ್ಕಾರಕ್ಕೆ ಹೋಗಿ ಬಂದಾಗ, ಅಂದರೆ ನೆಂಟರು ಸ್ನೇಹಿತರು ಯಾರಾದರೂ ತೀರ್ಕೊಂಡಾಗ ಸ್ಮಶಾನಕ್ಕೆ ಹೋಗ್ತಾರಲ್ವಾ, ಮನೆಗೆ ಬಂದಾಗ ಖಂಡಿತವಾಗಲೂ ತಲೆ ಸ್ನಾನ ಮಾಡಬೇಕು. ಅದೇ ರೀತಿಯಾಗಿ ಮಾಂಸಾಹಾರ ಭುಜಿಸಿದಾಗ, ಕೆಲವರು ಮಟನ್ ಚಿಕನ್ ತಿಂತಾರಲ್ವಾ, ಮಾರನೇ ದಿವಸ ಪೂಜೆ ಮಾಡಬೇಕಂದ್ರೆ ಖಂಡಿತವಾಗಲೂ ತಲೆ ಸ್ನಾನ ಮಾಡಲೇಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋದಾಗ, ಕಾಶಿ, ರಾಮೇಶ್ವರ, ತಿರುಪತಿ, ಧರ್ಮಸ್ಥಳ ಇಂಥ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿ ಸ್ನಾನ ಮಾಡಬೇಕು. ಧರ್ಮಸ್ಥಳಕ್ಕೆ ಹೋದಾಗ ನೇತ್ರಾವತಿ ನದಿಯಲ್ಲಿ ತಲೆ ಸ್ನಾನ ಖಂಡಿತವಾಗಲೂ ಮಾಡಬೇಕು. ತಿರುಪತಿಗೆ ಹೋದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ತಲೆ ಸ್ನಾನ ಮಾಡಬೇಕು. ರಾಮೇಶ್ವರಂಗೆ ಹೋದಾಗ ಸಮುದ್ರ ಸ್ನಾನ ಮಾಡಬೇಕು. ಅದೇ ರೀತಿಯಾಗಿ ವ್ರತಗಳು ಮಾಡುವಾಗ ಸತ್ಯನಾರಾಯಣ ಸ್ವಾಮಿ ವ್ರತ, ವರಲಕ್ಷ್ಮಿ ವ್ರತ, ಸಂಕಷ್ಟಹರ ಗಣಪತಿ ವ್ರತ ಇಂತಹ ವ್ರತಗಳು ಮಾಡಿದಾಗ ಖಂಡಿತವಾಗಲೂ ತಲೆ ಸ್ನಾನ ಮಾಡಲೇಬೇಕು. ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಮಹಿಳೆಯರು ಸಂಜೆ ಪೂಜೆ ಮಾಡಬೇಕಂತ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮುಗಿಸಿದ ನಂತರ ನೀವು ದಂಪತಿಗಳು ಮಲಗುವಂತಹ ಮಂಚದ ಮೇಲೆ ಮಲಗದಿರ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೊಂಡ್ರೆ ಸಂಜೆ ತಲೆ ಸ್ನಾನ ಮಾಡುವಂತಹ ಕೆಲಸವೇ ಇಲ್ಲ. ಮಾಮೂಲಿಯಾಗಿ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡ್ಕೋಬೋದು. ಆದರೆ ದಂಪತಿಗಳು ಮಲಗುವಂತಹ ಮಂಚದ ಮೇಲೆ ಮಲ್ಕೊಂಡು ಹೊರಲಾಡಿದರೆ ಸಂಜೆ ಮತ್ತೆ ಸ್ನಾನ ಮಾಡಿ ಮಾತ್ರ ಪೂಜೆ ಮಾಡಬೇಕು. ಇಲ್ಲಿ ಕೆಲವರು ಮಹಿಳೆಯರ ಮನಸ್ಸಿಗೆ ನೋವನ್ನಿಸಬಹುದು. ಅದೇನು ಸ್ವಾಮಿ, ಪುರುಷರು ಮಾತ್ರ ಅನುನಿತ್ಯ ತಲೆ ಸ್ನಾನ ಮಾಡಬಹುದು, ನಾವು ಮಾತ್ರ ತಲೆ ಸ್ನಾನ ಮಾಡಬಾರ್ದಾ? ಯಾಕೆ ಋಷಿಗಳು ಈ ರೀತಿ ಪಾರ್ಶಿಯಾಲಿಟಿ ತೋರಿಸಿದ್ದಾರೆ ಅಂತ ನೋಡಿ. ಮಹಿಳೆಯರಿಗೆ ಕೂದಲೇ ಅಂದ, ಅವ್ರ ಜಡೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡಿ.
ಡೈಲಿ ಸ್ನಾನ ಮಾಡಿದರೆ ಸ್ನಾನ ಮಾಡಿದ ನಂತರ ಬಾಚಣಿಗೆಯಲ್ಲಿ ತಲೆ ಬಾಚಿದಾಗ ಇಷ್ಟಿಷ್ಟು ಕೂದಲು ಬಂದ್ಬಿಡುತ್ತೆ. ಡೈಲಿ ಬಾಚಿ ಕೂದಲೆಲ್ಲ ಹೊರಟೋಗುತ್ತೆ ಅಂತ ಋಷಿಗಳು ಮಹಿಳೆಯರು ವಾರಕ್ಕೆ ಒಂದು ಸಲ ಮಾತ್ರ ತಲೆ ಸ್ನಾನ ಮಾಡಬೇಕು ಅಂತ ನಿಯಮ ಇಟ್ಟಿದ್ದಾರೆ. ಇನ್ನೊಂದು ಸೈಂಟಿಫಿಕ್ ರೀಸನ್ ಸಹ ಇದೆ. ಮಹಿಳೆಯರು ತಲೆ ಸ್ನಾನ ಮಾಡಿದಾಗ ಕೂದಲು ಬೇಗ ಆರೋದಿಲ್ಲ. ಡೈಲಿ ಅವರು ತಲೆ ಸ್ನಾನ ಮಾಡಿದ್ರೆ ನೆಗಡಿ, ಕೆಮ್ಮು, ಜ್ವರ ಇಂಥ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಋಷಿಗಳು ವಾರಕ್ಕೆ ಒಂದು ಸಲ ಮಾತ್ರ ಮಹಿಳೆಯರು ಸ್ನಾನ ಮಾಡಬೇಕು ಅಂತ ಈ ನಿಯಮವನ್ನು ಇಟ್ಟಿದ್ದಾರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋನಲ್ಲಿ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ನಿಂದ ಇಂತಹ ಹಲವಾರು ವಿಷಯಗಳು ನಿಮ್ಗೆ ತಿಳಿಸ್ಕೊಡ್ಬೇಕನ್ನುವಂಥ ಉತ್ಸಾಹ ನಮ್ಮಲ್ಲಿ ಬರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.